ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಅಧ್ಯಾಯ 1 ಶ್ಲೋಕ 7ರಲ್ಲಿ ನಾವಿದ್ದೇವೆ. ಆಲ್ರೆಡಿ ನಾವು ದುರ್ಯೋಧನ ಈ ಕಡೆ ಪಾಂಡವರು ಮತ್ತು ಈ ಕಡೆ ಕೌರವ ನಿಂತ್ಕೊಂಡಿರ್ತಾನೆ. ದುರ್ಯೋಧನ ಅಹಂಕಾರವನ್ನೆಲ್ಲ ನೀವು ಕೇಳಿರ್ತೀರ, ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಯಾಕಂದರೆ ಈ ವಿಡಿಯೋಗಳನ್ನು ಒಂದೊಂದು ಶ್ಲೋಕದಲ್ಲಿ ತುಂಬ ಅರ್ಥಗರ್ಭಿತವಾಗಿರ್ತದೆ. ಹಾಗಾಗಿ ಒಂದೊಂದು ಶ್ಲೋಕ ಮಿಸ್ ಮಾಡಿದರೆ ಕೂಡ ನೀವು ಅದರಲ್ಲಿರೋ ಒಂದು ಮೌಲ್ಯಗಳನ್ನು ಮಿಸ್ ಮಾಡಿಕೊಂಡ ಹಾಗೆ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಒಂದೊಂದು ಮೌಲ್ಯಗಳು ಕಲಿಬೇಕಂತಂತ ಭಗವದ್ಗೀತೆಯಲ್ಲಿ ಅರ್ಥಪೂರ್ವಕವಾಗಿದೆ. ಹಾಗಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಧ್ಯಾಯ 1 ಶ್ಲೋಕ 7ರಲ್ಲಿ ಏನು ಹೇಳ್ತಾರಂದರೆ, ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದೇ ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ದ್ರೋಣಾಚಾರ್ಯರಿಗೊಂದು ದುರ್ಯೋಧನನೊಂದು ಅಸಭ್ಯವಾಗಿ ನಡ್ಕೊಳ್ಳೋ ರೀತಿ ಒಂದು ಸಲಕ್ಕೆ ಭಯ ಆಗ್ತದೆ. ಯಾಕಂದರೆ ತುಂಬ ನಾನು ಬೈಯೋದ್ರಿಂದ ದ್ರೋಣಾಚಾರ್ಯರು ಏನಾದರೂ ಮನಸ್ಸು ಕಲ್ಲಾಗಿ ಅಥವಾ ಏನಾದರೂ ಬೇಜಾರಾಗ್ತದೆ ಅಥವಾ ಏನಾದರೂ ಒಂದು ಕೋಪ ಮಾಡ್ಕೋತಾರೆ ಅಂತ ಹೇಳಿ ಏನು ಮಾಡ್ತಾರೆ ದುರ್ಯೋಧನ, ಈಗ ದ್ರೋಣಾಚಾರ್ಯರು ಒಂದು ಸಮಾಧಾನ ಮಾತುಗಳೇನಾದರೂ ಹೇಳಬೇಕಲ್ಲ, ಅಂದರೆ ಇವನೊಬ್ಬ ಒಳ್ಳೆಯ ಶಿಷ್ಯನ ಅಂತ ಹೇಳ್ಕೊಳ್ಳಿಕ್ಕೆ ಇವನು ಏನಾದರೂ ಒಂದು ಉಪಯೋಗಗಳನ್ನು ಮಾಡ್ಕೋಬೇಕಂತ ಹೇಳಿ ಒಂದು ಏನಂತಾರೆ, ಒಂದು ಉಪಯೋಗ ಮಾಡಿ ಒಂದು ಹೇಳ್ಕೊಳ್ಳೋದಂದರೆ ನನ್ನ ಸೈನ್ಯದಲ್ಲಿ ಉತ್ತಮ ನಾಯಕರಿದ್ದಾರೆ ಅಂತ ಹೇಳಿ ಒಂದು ಮುಚ್ಕೊಳ್ಳೋದು. ಮತ್ತು ಅವನೇನು ಮಾಡಿರ್ತಾನಂದರೆ, ಇವನು ಕೋಪಿಷ್ಟ ಅಂತ ತೋರಿಸ್ಕೊಳ್ಬಾರ್ದು ದ್ರೋಣಾಚಾರ್ಯರು ಮುಂದೆ ಅಂತ ಹೇಳಿ ಒಂದು ಒಳ್ಳೆಯ ಪದಗಳನ್ನು ಆಡೋದಂದರೆ, ದ್ರೋಣಾಚಾರ್ಯ ನಮ್ಮದರಲ್ಲಿ ಏನು ಕಮ್ಮಿ ಇಲ್ಲ, ನೀವು ಹೆದರಬೇಡಿ ಅಂತ ಹೇಳಿ ಅಲ್ಲೇ ಉಲ್ಟಾ ಮಾತಾಡೋದು ರೀತಿಯಾಗಿ ದುರ್ಯೋಧನ ದ್ರೋಣಾಚಾರ್ಯರ ಬಗ್ಗೆ ಹೇಳುವಂಥದ್ದು ಇದು ಶ್ಲೋಕ 8ರಲ್ಲಿ ಏನು ಹೇಳ್ತಾನೆ ಅಂದರೆ, ದುರ್ಯೋಧನ ಅಂದರೆ ತನ್ನ ಸೈನಿಕರಲ್ಲಿರುವಂಥ ಕೆಲವೊಬ್ಬರನ್ನು ಅಸಾಧಾರಣ ವ್ಯಕ್ತಿಗಳನ್ನು ತಾನು ಗುರುತಿಸ್ತಾನೆ. ಅದರಲ್ಲಿ ಯಾರು ಅಂತ ಹೇಳಿ, ಇಲ್ಲಿರೋರು ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ, ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ಅಂತ ಹೇಳಿ ದುರ್ಯೋಧನ ಒಂದು ಕೊಚ್ಕೊಳ್ಳೋದಲ್ಲ, ನನ್ನ ಸೈನ್ಯದಲ್ಲಿ ಏನು ಕಮ್ಮಿ ಇಲ್ಲ, ಅವ್ರಿಗಿಂತಲೂ ಉತ್ತಮ ಸೈನಿಕರಿದ್ದಾರೆ ಅಥವಾ ಉತ್ತಮ ವೀರರಿದ್ದಾರೆ, ಯುದ್ಧದಲ್ಲಿ ಎಲ್ಲ ಗೆದ್ದಿದವರಿದ್ದಾರೆ ಅಂತ ಹೇಳಿ ಒಂದು ಕೊಚ್ಕೊಳ್ಳಿಕ್ಕೆ ಈ ಹೆಸರುಗಳನ್ನು ವಿವರಿಸುತ್ತೆ. ಇದರಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ ನಾವು ಇನ್ನೊಬ್ಬರನ್ನು ಗುರುತಿಸೋ ಬದಲು ನಮ್ಮ ಮೇಲೆ ನಮಗೆ ಧೈರ್ಯ ಇರಬೇಕು. ಯಾಕಂದರೆ ಇನ್ನೊಬ್ಬರು ಅಸಾಧಾರಣ ವ್ಯಕ್ತಿಗಳನ್ನು ನಾವು ಗುರುತಿಸೋದ್ರಿಂದ ನಮ್ಮ ಏನು ಹೇಳ್ತಾರೆ, ನಮ್ಮ ಶಕ್ತಿ ಒಂದು ನಾವು ಕೆಳಗೆ ಮಾಡ್ಕೊಂಡ ಹಾಗೆ. ಯಾಕೆ ದುರ್ಯೋಧನನಿಗೆ ಹೇಳ್ಬೋದಿತ್ತು, ಅಂದರೆ ನಾನೇ ಇದ್ದೇನೆ, ನಾನು ಗೆಲ್ತೇನೆ, ನಮ್ಮ ಸೈನ್ಯ ಗೆಲ್ತದೆ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಕರ್ಣ ಇದ್ದಾನೆ, ನಮ್ಮದರಲ್ಲಿ ಭೀಷ್ಮರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಅವ್ರ ಮಗ ಇದ್ದಾರೆ ಅಂತ ಹೇಳೋ ಬದಲು ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಿರಬೇಕು ಅನ್ನೋದು ಇದರಲ್ಲಿ ಹೇಳ್ಬೋದು. ಅಂದರೆ ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡ್ಕೋಬೋದು. ಯಾವತ್ತು ನಾನು ನನ್ನ ಮೇಲೆ ಅನ್ನೋದು ಒಂದು ನಂಬಿಕೆ ಅಥವಾ ಏನು ಹೇಳ್ತಾರೆ ಅಸಾಧಾರಣ ನಾನು ಅಂತ ಹೇಳಿ ಫಸ್ಟು ಪಾಸಿಟಿವ್ನೆಸ್ ಇರಬೇಕು ನಮ್ಮ ಹತ್ರ. ನಾವು ಗೆಲ್ತೇವೆ ಅನ್ನೋ ಪಾಸಿಟಿವ್ನೆಸ್ನಿಂದನೇ ನಮಗೆ ಒಂದು ಶಕ್ತಿ ಬರೋದು ಅಥವಾ ಧೈರ್ಯ ಬರೋದು. ಆ ಧೈರ್ಯ ಶಕ್ತಿನೇ ಇಲ್ಲ ಅಂದರೆ ಎಂಥ ಯುದ್ಧವಾದರೂ ನಾವು ಅದನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇನ್ನೊಬ್ಬರನ್ನು ನಾವು ಅಥವಾ ಅವನು ನನಗಿಂತ ಒಳ್ಳೆ ಓದ್ತಾನೆ ಅಥವಾ ಅವನು ನನಗಿಂತ ಹುಷಾರಿದ್ದಾನೆ, ಅವಳು ನನಗಿಂತ ಚಂದ ಇದ್ದಾಳೆ ಅಂತ ಅನ್ನೋ ಬದಲು ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಡಿ. ಯಾಕಂದರೆ ನಮ್ಮನ್ನು ನಾವು ಇಷ್ಟಪಡೋದು ಅಥವಾ ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಅದರಿಂದ ನಮ್ಮದು ವ್ಯಕ್ತಿತ್ವ ಕೂಡ ಒಂದು ಬದಲಾಗ್ತದೆ. ಯಾಕಂದರೆ ನಮ್ಮನ್ನು ನಾವು ಇಷ್ಟಪಡೋದು ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮನ್ನೇ ನಾವು ಇಷ್ಟಪಡೋದಿದ್ರೆ ಇನ್ನೊಬ್ಬರನ್ನು ನಾವು ಹೇಗೆ ಇಷ್ಟಪಡ್ತೇವೆ. ಹಾಗಾಗಿ ಇದರದ್ದು ಶ್ಲೋಕದ ಅರ್ಥ ಏನಂದರೆ, ಇನ್ನೊಬ್ಬರು ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಅಂದರೆ ಅವರಿದ್ದಾರೆ ಇವರಿದ್ದಾರೆ ಅನ್ನೋದಕ್ಕಿಂತ ನಾನೊಬ್ಬನೇ ಹೋರಾಡ್ತೇನೆ ಅನ್ನೋ ಧೈರ್ಯ ಛಲ ಇರಬೇಕು ಅನ್ನೋದು ಇದರಲ್ಲಿ ಒಂದು ವಿವರಣೆ ಆಗಿದೆ. ಹಾಗಾಗಿ ನೆಕ್ಸ್ಟ್ ಶ್ಲೋಕ 9 ಮತ್ತು 10ರಲ್ಲಿ ನಾನು ಸಿಗ್ತೇನೆ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.